ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಆಲ್ಮೋಸ್ಟ್ ಈಗ ಟೈಮ್ ಬಂದ್ಬಿಟ್ಟು 6 o'clock ಆಗ್ತಾ ಇದೆ. ಸೊ ಈಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ಎಲ್ರಿಗೂ ಕಾಫಿ ಆಯಿತು. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಮೀಲ್ ಪ್ಲ್ಯಾನನ್ನು ರೆಡಿ ಮಾಡೋದಕ್ಕೆ ಅಂತ ಹೇಳಿಕೊಡ್ತಿದ್ದೀನಿ. ಇವತ್ತಿನ ಡೇಟು ಇವತ್ತಿನ ಡೇಟ್ ಬಂದ್ಬಿಟ್ಟು 20th. ಸೊ 21st ನಾನು 28th ಮೀಲ್ ಪ್ಲ್ಯಾನನ್ನು ರೆಡಿ ಮಾಡ್ತೀನಿ. ಸೊ ಇದೇ ಒಂದು ಮೀಲ್ ಪ್ಲ್ಯಾನನ್ನು ನಾನು ನಿಮಗೆ ಸಹ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಯಾಕೆಂತಂದರೆ ಎಷ್ಟೋ ಜನಕ್ಕೆ ಮೀಲ್ ಪ್ಲ್ಯಾನ್ ಮಾಡೋ ಅಷ್ಟು ಟೈಮ್ ಇಲ್ಲದೆ ಇರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಸರಿಯಾಗಿ ಮಾಡೋದಕ್ಕೆ. ಆ ಥರ ಇರೋರಿಗೆ ಖಂಡಿತ ನೀವು ಇದನ್ನು ರೆಫರ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನು ಹೇಳಬೇಕು ಅಂತಂದರೆ, ಎಷ್ಟೋ ಸಲ ನಾವು ಹೆಂಗಸರಿಗೆ ಓವರ್ವೆಲ್ಮ್ಡ್ ಆಗಿರ್ತೀವಿ. ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ನನಗಂತೂ ಎಷ್ಟು ಒಂದೊಂದ್ಸಲ ಗಾಬರಿ ಆಗುತ್ತೆ ಅಥವಾ ಏನು ಟೆನ್ಷನ್ ಆಗುತ್ತೆ ಅಂತಂದರೆ, ಇದು ಮಾಡಬೇಕು, ಅದು ಮಾಡಬೇಕು, ಇನ್ನೊಂದು ಮಾಡಬೇಕು, ಆ ರೀತಿ ಹಲವು ಕೆಲಸ ಒಟ್ಟಿಗೆ ಇರುತ್ತೆ. ಸೊ ಅದನ್ನು ಒಂದ್ಸಲ ಜ್ಞಾಪಿಸ್ಕೊಂಡ್ಬಿಟ್ರೆ ನಿಜ ನಾನು ಒಂದೊಂದ್ಸಲ ತುಂಬ ಮೈಂಡ್ ಸ್ಟಕ್ ಆದಂಗೆ ಆಗ್ಬಿಟ್ಟು ಏನೂ ಮಾಡಲ್ಲ, ಸುಮ್ಮನೆ ಕೂತಿರ್ತೀನಿ. ಸೊ ಅದೇ ಥರ ನಿಮಗೂ ಆಗ್ತಾ ಇರ್ಬೋದು. ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಪೆನ್ನು ಮತ್ತು ಒಂದು ಪೇಪರನ್ನು ತೊಗೊಂಡು ಏನೇನು ಕೆಲಸ ಇದೆ, ಫಸ್ಟಿಗೆ ಏನೇನು ಕೆಲಸ ಇದೆ ಅಂತ ಹೇಳಿ ಡೀಟೇಲಾಗಿ ಮಾರ್ಕ್ ಮಾಡ್ಕೊತೀನಿ. ಅದಾದಮೇಲೆ ಎಲ್ಲ ಕೆಲಸನೂ ಅಫ್ಕೋರ್ಸ್ ನಮಗೆ ಒಂದೇ ದಿನದಲ್ಲಿ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಅದನ್ನು ನಾವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಯಾವ್ಯಾವ ಕೆಲಸನ ಪ್ರಯಾರಿಟಿ ಮೇಲೆ ಹೇಗೆ ಮುಗಿಸ್ಬೇಕೋ, ಯಾವುದು ಮೊದಲು ತುಂಬ ಅರ್ಜೆಂಟಾಗಿ ಮುಗಿಸೋ ಕೆಲಸ ಇರುತ್ತೋ ಅದನ್ನು ಮುಂಚೆ ಇಟ್ಕೊಂಡು, ಯಾವುದು ಓಕೆ ಪರವಾಗಿಲ್ಲ ನಿಧಾನಕ್ಕೆ ಮಾಡಿದ್ರು ಅನ್ನೋ ಕೆಲಸ ಇರುತ್ತೋ ಅದನ್ನು ಬೇರೆ ದಿನಗಳಿಗೆ ಹಂಚ್ಬಿಟ್ಟು ಸ್ವಲ್ಪನೇ ಮಾಡ್ಕೊತಾ ಹೋಗಿ. ಆವಾಗ ನಿಮಗೆ ಕೆಲಸನೂ ಮುಗಿಯುತ್ತೆ. ಪರವಾಗಿಲ್ಲ ತಿಕ್ಕೊಡೋಣ. ಓಕೆ, ಆಗ ಕೆಲಸನೂ ಮುಗಿಯುತ್ತೆ ಆ್ಯಂಡ್ ನಮಗೆ ಅಷ್ಟೊಂದು ಟೆನ್ಷನ್ನು ಆಗಲ್ಲ. ಸೊ ಈ ಒಂದು ಟಿಪ್ಪನ್ನು ನೀವು ಸಹ ಫಾಲೋ ಮಾಡಿ. ನಿಮಗೆ ಮೀಲ್ ಪ್ಲ್ಯಾನನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂತ ಇದ್ದರೆ, ಈಗಾಗಲೇ ನಾನು ಮೀಲ್ ಪ್ಲ್ಯಾನನ್ನು ಹೇಗೆ ಮಾಡಬೇಕು ಅಂತ ಸಹ ಮಾಡಿದ್ದೀನಿ ವಿಡಿಯೋನ. ಖಂಡಿತ ಆ ವಿಡಿಯೋವನ್ನು ಸಹ ನೋಡಿ. ಸೊ ಈಗ ನಾನು ಇನ್ನೊಂದು ವಾರಕ್ಕೆ ಆಗೋ ಥರ ಮೀಲ್ ಪ್ಲ್ಯಾನನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸಾಯಂಕಾಲ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಯೂಶ್ವಲಿ ನಮ್ಮ ಮನೆಯಲ್ಲಿ ಸಂಜೆ ಹೊತ್ತು ಏನಾದರೂ ಲೈಟಾಗಿ ಟಿಫನನ್ನು ತೊಗೊತೀವಿ. ಯೂಶ್ವಲಿ ಬೆಳಗ್ಗೆ ಮಾಡಿದ್ದೇ ಇರುತ್ತೆ. ಅಥವಾ ಆ ರೀತಿ ಏನಾದರೂ ಬೆಳಗ್ಗೆ ಮಾಡಿದ್ದು ಉಳಿದಿಲ್ಲ ಅಂತಂದರೆ ನಾನು ಹೊಸದಾಗಿ ಏನಾದರೂ ಮಾಡಿಕೊಡ್ತೀನಿ. ಯಾಕೆಂದರೆ ಅದು ರೂಢಿ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಸೊ ಇವತ್ತು ಬೆಳಗಿನ ತಿಂಡಿನೂ ದೋಸೆನೇ ಆಗಿತ್ತು. ಹಾಗಾಗಿ ಅದರ ಹಿಟ್ಟಿದ್ದರಿಂದ ನಾನು ಸಂಜೆ ಸಹ ದೋಸೆಯನ್ನೇ ಮಾಡ್ತಾಯಿದ್ದೀವಿ. ಸೊ ಲೈಟಾಗಿ ತೊಗೊತೀವಿ, ತುಂಬ ಹೆವಿಯಾಗಿ ತಿನ್ನೋದಕ್ಕೆ ಹೋಗಲ್ಲ. ಸಂಜೆ ಹೊತ್ತು ಒಂದೊಂದು ದೋಸೆ ಆ ಥರ ತೊಗೊಂಡು ತಿಂತೀವಿ. ಸೊ ದಟ್ ಆಗ ಇನ್ನೇನು ಜಂಕ್ ಫುಡ್ಡನ್ನು ತೊಗೊಳ್ದೇ ಇರೋ ಥರ ಆಗುತ್ತೆ. ಇಲ್ಲದೇ ಇದ್ದರೆ ಎನಿವೇಸ್ ಆ ಟೈಮಲ್ಲಿ ಹೊಟ್ಟೆ ಹಸಿಯುತ್ತೆ. ಮತ್ತು ಆ ಟೈಮಲ್ಲಿ ಕುರುಕ್ಲು ಅಂತ ಜಂಕ್ ಫುಡ್ಡನ್ನು ನಾವು ಸೇವಿಸದೇ ಇರೋ ಥರ ಇದು ಅವಾಯ್ಡ್ ಮಾಡುತ್ತೆ. ಸೊ ಎಲ್ರಿಗೂ ದೋಸೆ ಮಾಡಿ ಕೊಟ್ಟಾಯಿತು. ಈಗ ನಾನು ಹಾಕ್ಕೊತಾ ಇದ್ದೀನಿ. ಎಲ್ರಿಗೂ ಕೊಟ್ಬಿಟ್ಟು ಲಾಸ್ಟಲ್ಲಿ ನಾನು ತಿಂತೀನಿ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಪಾತ್ರೆಗಳಿದೆ, ನೋಡ್ತಾ ಇರ್ಬೋದು ನೋಡಿ. ಈ ರೀತಿ ಪಾತ್ರೆಗಳಿದೆ. ಇಲ್ಲೂ ಸಹ ಪಾತ್ರೆ ತೊಳೆಯೋದನ್ನೇ ಹಾಕಿದ್ದೀನಿ ನಾನು. ನಮ್ಮನೆ ಸಿಂಕು ತುಂಬಾ ಚಿಕ್ಕದು. ಸೊ ಹಾಗಾಗಿ ತುಂಬ ಪಾತ್ರೆ ಇದೆ ಅಂತ ಅನ್ನೋ ಥರ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕೌಂಟ್ರ್ ಟಾಪು ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಗಲೀಜಿದೆ ಎಲ್ಲ ಕಡೆ. ಸೊ ಹಾಗಾಗಿ ನಾನು ಫಸ್ಟು ಒಂದು ಕಬೋರ್ಡನ್ನು ಕ್ಲೀನ್ ಮಾಡೋದಿದೆ. ಸೊ ಆ ಕಬೋರ್ಡನ್ನು ಕ್ಲೀನ್ ಮಾಡಿದ್ಮೇಲೆ ಪಾತ್ರೆಯನ್ನು ತೊಳಿತೀನಿ.
ಸೊ ಆಗಲೇ ತೋರಿಸ್ದ ಹಾಗೆ ಎಷ್ಟೊಂದು ಪಾತ್ರೆ ಇದೆ, ಅದಷ್ಟನ್ನು ಬೆಳಗಬೇಕು. ಬಟ್ ಅದಕ್ಕಿಂತ ಮುಂಚೆ ನಾನಿಲ್ಲಿ ರೂಮಿಗೆ ಬಂದಿದ್ದೀನಿ. ಸೊ ರೂಮಲ್ಲಿರೋ ಒಂದು ಕಬೋರ್ಡನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ. ನಾನು ಆಗಲೇ ಹೇಳಿದಾಗೆ ತುಂಬಾ ವಸ್ತುಗಳು ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕಿದೆ. ಸೊ ಹಾಗಾಗಿ ನನಗನ್ನಿಸ್ತು ನಾನು ಯಾಕೆ ಎವ್ರಿ ಡೇ ಒಂದೊಂದನ್ನು ಕ್ಲೀನ್ ಮಾಡಿ ತೋರಿಸ್ಬಾರ್ದು ಅಂತ ಹೇಳಿ. ಯಾಕೆ ಅಂತಂದರೆ ಕೆಲವೊಂದು ಸಲ ನಮಗೇನು ಅನಿಸುತ್ತೆ ಅಂತಂದರೆ ನಾವು ಒಬ್ಬರೇ ಕ್ಲೀನ್ ಮಾಡ್ತಾ ಇರುವಾಗ ಬೇಜಾರು ಅನಿಸ್ಬಿಡುತ್ತೆ. ಅಯ್ಯೋ ಈಗ ತಾನೇ ಕ್ಲೀನ್ ಮಾಡಿದ್ನಲ್ಲ ಮತ್ತೆ ಕ್ಲೀನ್ ಮಾಡಬೇಕಾ ಅಂತ ಹೇಳಿ. ಸೊ ಅದಕ್ಕೆ ಏನು ಮಾಡ್ತಾ ಇದೆಯಾ ಸಮಾಜ ಹಾಂ. ಸೊ ಅದಕ್ಕೆ ನಾನು ಅಟ್ಲೀಸ್ಟ್ ಕ್ಲೀನ್ ಮಾಡೋದ್ರಿಂದ ನಿಮಗೂ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರಬಹುದು. ಸೊ ನನ್ನ ವೀಡಿಯೋಸನ್ನು ನೋಡ್ತಾನೆ ನೀವು ಸಹ ಕ್ಲೀನ್ ಮಾಡ್ಬೋದು, ಅಥವಾ ಕೆಲವೊಂದಷ್ಟು ವಸ್ತುನ ನಾನು ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಎವ್ರಿ ಡೇ. ತುಂಬ ನಾಯ್ಸ್ ಇದೆ ಹೊರಗಡೆ, ಟಿ ವಿ ಹಾಕ್ಕೊಂಡಿದ್ದಾರೆ, ಮತ್ತು ಇವರು ಸಹ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಐ ಆಮ್ ಸೊ ಸಾರಿ ಅಬೌಟ್ ಇಟ್. ಬಟ್ ಅದೇ ಸೊ ಹಾಗಾಗಿನೇ ಇವತ್ತು ಇದರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಚಿಕ್ಕದಾಗಿ ಏನೇನಿದೆಯೋ ಅದನ್ನೆಲ್ಲ ಫಸ್ಟಿಗೆ ಕ್ಲೀನ್ ಮಾಡೋಣ. ಯಾಕೆಂದರೆ ಕಮ್ಮಿ ಟೈಮಲ್ಲಿ ಕ್ಲೀನ್ ಮಾಡೋ ಅಂಥದ್ದನ್ನು ನಾವು ಸುಮ್ಮನೆ ಡಿಲೇ ಮಾಡಬಾರ್ದು, ಆದಷ್ಟು ಬೇಗ ಕ್ಲೀನ್ ಮಾಡಿಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಕಬೋರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲೀನಿಂಗ್. ಪ್ಲೀಸ್ ರೀ ಒಂದು ಸ್ವಲ್ಪ ಫ್ಯಾನ್ ಹಾಕ್ತೀರಾ? ಸೊ ಇವಾಗ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಕ್ಲೀನ್ ಮಾಡೋ ಅಷ್ಟರೊಳಗೆ ನಿಮಗೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಏನು ಅಂತ ಹೇಳಿ ನನ್ನ ಮನಸ್ಸಿನ ಕೆಲವು ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ಎಲ್ಲರ ಬೇಕು ಬೇಡಗಳನ್ನು ಹೆಣ್ಮಕ್ಳು ನಾವು ನೋಡ್ತೀವಿ, ಎಲ್ಲರ ಬಗ್ಗೆ ಕಾಳಜಿಯನ್ನು ಸಹ ವಹಿಸ್ತೀವಿ. ಸಂಸಾರದಲ್ಲಿ ಬಿಟ್ಟ ಸ್ಥಳದಲ್ಲಿರುವ ಎಲ್ಲ ಒಂದು ಡ್ಯಾಶನ್ನು ಭರ್ತಿ ಮಾಡೋದಕ್ಕೆ ಅಂತಲೇ ಕೆಲಸ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು ನಾವು. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಕೆಲಸವನ್ನು ಮಾಡಿದ್ರೂ ಸಹ ದಣಿದ್ರೂ ಸಹ ಕೊನೆಗೆ ಗಂಡ ಮಕ್ಕಳು ಮನೆಯವರ ಖುಷಿ ನೋಡಿ ಎಲ್ಲವನ್ನು ಮರ್ತು ಬಿಡ್ತೀವಿ. ಸೊ ಅದರ ಜೊತೆಗೆ ಹೆಂಡತಿ ಅಂತಂದರೆ ಬಜಾರಿ, ಗಯ್ಯಾಳಿ, ಸೋಂಬೇರಿ ಅನ್ನೋ ಬೇರೆ ಬೇರೆ ಲೇಬಲನ್ನು ಕೆಲವೊಂದಷ್ಟು ಜನ ಕೊಡ್ತಾರೆ. ಆದರೆ ಸಂಸಾರದ ಚುಕ್ಕಾಣಿಯನ್ನು ಬ್ಯಾಲೆನ್ಸ್ ಮಾಡೋದು ಹೆಣ್ಮಕ್ಳು ಅನ್ನೋದನ್ನು ಮರ್ತೇ ಬಿಡ್ತಾರೆ ನೋಡಿ. ಹೆಣ್ಮಕ್ಳು ಬೈದು ದಾರಿಗೆ ತರದೇ ಇದ್ದರೆ ಎಷ್ಟೋ ಜನರ ಮನೆಯಲ್ಲಿ ಬಾಳು ಹಾದಿ ತಪ್ಪೋದು ಖಂಡಿತ. ಸೊ ಹೆಣ್ಮಕ್ಳಿಗೆಲ್ಲ ಸಖಿಯಾಗಿ ನನ್ನದೊಂದು ಮಾತಿದೆ, ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವುದಕ್ಕೂ ಭಯ ಪಡಬೇಡಿ. ನೀವು ಮಾಡೋ ಕೆಲಸ ಸರಿ ಅನ್ನೋದು ಮಾತ್ರ ಮುಖ್ಯ, ಅದರ ಕಡೆ ಜ್ಞಾನ ಕೊಡಿ. ಅದಲ್ಲದೆ ಇನ್ಯಾವುದಕ್ಕೂ ಹೆದರೋದಕ್ಕೆ ಹೋಗಬೇಡಿ. ನಾವು ಹಾಲಿನ ರೂಪದಲ್ಲಿ ಇರಬೇಕು ನನ್ನನ್ನು ಕೇಳಿದ್ರೆ. ಯಾಕೆ ಅಂತಂದರೆ ಕಾಯಿಸಿದ್ರು, ನೋಯಿಸಿದ್ರು, ಮೊಸರು ಹಾಕ್ಸಿದ್ರು, ಬೆಣ್ಣೆ ಹಾಕ್ಸಿದ್ರು, ಕೊನೆಗೆ ಘಮ ಘಮ ಅನ್ನುವ ತುಪ್ಪದ ತರಹ ಹೊರಗಡೆ ಬರ್ತೀವಿ ಅಲ್ವಾ. ಸೊ ಯಾರೇ ನಮಗೆ ಯಾವ ರೂಪವನ್ನೇ ಯಾವ ಲೇಬಲನ್ನೇ ಕೊಡಲಿ, ಎಲ್ಲರಿಂದ ಮೇಲಕ್ಕೆ ಎದ್ದು ಬರುವಂತಹ, ಎಲ್ಲದರಿಂದ ಮೇಲಕ್ಕೆ ಎದ್ದೇಳುವಂತಹ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ಳಿ. ಸೊ ಇಷ್ಟೆಲ್ಲ ಮಾಡುವಂಥ ಹೆಣ್ಮಕ್ಳಿಗೆ ನಿಜವಾಗ್ಲೂ ಬೇಕಿರೋದು ಏನು? ಮನೆಯವರಿಂದ ಒಂದಷ್ಟು ಪ್ರೀತಿ ಮತ್ತು ಗೌರವ. ಅದಲ್ಲದೆ ಅವಳಿಗೆ ಬೇಕಾಗಿರೋದು ಅವಳಿಗಾಗಿಯೇ ಇರಬೇಕಾದಂತಹ ಒಂದು ಛಾಪು. ಸೊ ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳನ್ನು ದಯವಿಟ್ಟು ಗೌರವಿಸಿ, ತುಂಬ ಪ್ರೀತಿ ಕೊಡಿ. ಅಬಲೆಯಾಗಿ ಅಲ್ಲ, ಸಬಲೆಯನ್ನಾಗಿ ದಯವಿಟ್ಟು ಮಾಡಿ. ಸೊ ಈಗ ನಾನು ನನ್ನ ಕಿಚನಿಗೆ ಬಂದಿದ್ದೀನಿ. ಆ್ಯಪ್ರಾನನ್ನು ಹಾಕ್ಕೊತಾ ಇದ್ದೀನಿ. ಗ್ಲೌಸ್ ಸಹ ಇದೆ, ಬಟ್ ಗ್ಲೌಸಲ್ಲಿ ಪಾತ್ರೆ ತೊಳೆಯೋದು ಸ್ವಲ್ಪ ಕೆಲವೊಂದು ಸಲ ಕಷ್ಟ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಟಿ ವಿ ನನಗೆ ನೋಡೋಕ್ಕಾಗಲ್ಲ, ಅಂದರೆ ಬೋರ್ ಹೊಡಿತಿರುತ್ತೆ ಒಬ್ಬಳೇ ನಿಂತ್ಕೊಂಡು ಪಾತ್ರೆ ತೊಳೆಯೋದಕ್ಕೆ. ಹಾಗಾಗಿ ನನಗೆ ಬೇಕಾಗಿರೋ ವೀಡಿಯೋಸನ್ನು ಆ ರೀತಿ ಮೊಬೈಲಲ್ಲಿ ಪ್ಲೇ ಮಾಡಿಕೊಂಡು ನಾನು ಪಾತ್ರೆಯನ್ನು ಡೈಲಿ ತೊಳಿತೀನಿ. ಸೊ ದಟ್ ಆವಾಗ ಬೇಜಾರು ಸಹ ಆಗಲ್ಲ ಎಷ್ಟೊಂದು ಪಾತ್ರೆ ಇದೆ ಅಂತ ಹೇಳಿ. ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ನೀವು. ಸೊ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಹತ್ತಿರದಲ್ಲೇ ಒಂದು ಮೊಬೈಲನ್ನು ಇಟ್ಕೊಳ್ಳೋದಕ್ಕೆ ನಮ್ಮ ಮನೆ ಸ್ಟ್ಯಾಂಡಲ್ಲೇ ಅವಕಾಶ ಇದೆ. ಸೊ ಹಾಗಾಗಿ ನೀವು ಅಷ್ಟೇ ಅಲ್ಲಿ ಸಿಂಕ್ ಪಕ್ಕನೋ ಅಥವಾ ಎಲ್ಲಾದರೂ ನೀವು ಕೆಲಸ ಜಾಸ್ತಿ ಮಾಡೋ ಕಡೆ ಈ ರೀತಿ ಇಟ್ಕೊಳ್ಳೋ ಥರ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೂ ಖುಷಿಯಾಗಿ ನೀವು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಡು ಕೇಳ್ಬೋದು ಅಥವಾ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋಸನ್ನು ನೀವು ನೋಡ್ತಾ ಇರ್ಬೋದು. ಸೊ ಅದಾದಮೇಲೆ ನಾನು ಎಲ್ಲ ಪಾತ್ರೆಗಳನ್ನು ತೊಳೆದು ಇಡ್ತಾ ಇದ್ದೀನಿ. ತುಂಬ ಪಾತ್ರೆಗಳಿದೆ ಇವತ್ತು. ಹಾಗಾಗಿ ಸೊ ಯೂಶ್ವಲಿ ನಾನು ಆಗಲೇ ಹೇಳಿದ್ದೀನಿ ರಾತ್ರಿ ಹೊತ್ತೇ ತೊಳಿತೀನಿ ಒಂದೇ ಸಲ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದೆ. ಅದು ಎಸ್ಪೆಷಲಿ ನಾನು ರೆಸಿಪೀಸ್ ಯಾವುದಾದ್ರೂ ಮಾಡಿದ್ರೆ ಖಂಡಿತ ಪಾತ್ರೆ ಜಾಸ್ತಿನೇ ಇರುತ್ತೆ.
ಸೊ ಫೈನಲಿ ನನ್ನದು ಪಾತ್ರೆ ತೊಳೆದಿದ್ದಾಗಿದೆ ನೋಡ್ತಾ ಇರ್ಬೋದು. ಸೊ ಸಿಂಕು ಮತ್ತು ಟಬ್ಬಲ್ಲಿ 2 ಕಡೆನೂ ಇತ್ತು, ಅದೆರಡೂ ಮುಗ್ದಿದೆ. ಅದರ ಜೊತೆಗೆ ನಾನು ಕೌಂಟರ್ ಟಾಪನ್ನು ಸಹ ಕ್ಲೀನ್ ಮಾಡಿದ್ದೀನಿ. ಸೊ ಎಲ್ಲ ಕಡೆ ಕ್ಲೀನ್ ಆಗಿದೆ. ಈಗ ನಾನು ಎಷ್ಟು ವಾಕ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಅಂತ ಹೇಳಿ ನೋಡಿಕೊಂಡು, ನಂದು ಟಾರ್ಗೆಟ್ ಬಂದುಬಿಟ್ಟು ಎವ್ರಿ ಡೇ 7000 ಸ್ಟೆಪ್ಸ್ ನಡಿಬೇಕು ಅಂತ ಹೇಳಿ. ಸೊ ಹಾಗಾಗಿ ಎಷ್ಟು ಸ್ಟೆಪ್ಪನ್ನು ನಡೆದಿದ್ದೀನಿ ಅನ್ನೋದ್ರ ಮೇಲೆ ನಾನು ಎಷ್ಟೊತ್ತು ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀನಿ. ಈಗಾಗಲೇ ಟೈಮ್ ಬಂದುಬಿಟ್ಟು 9:02 ಆಗಿದೆ. ಸೊ 9:02 ಆಗಿದೆ. 5000 ಚಿಲ್ಲರೆ ಏನೋ ನಡೆದಿದ್ದೀನಿ. ಸೊ ಹಾಗಾಗಿ 7000 ಮುಟ್ಟೋ ತನಕ ನಾನು ಮೇಲ್ಗಡೆ ಹೋಗಿ ವಾಕಿಂಗ್ ಮಾಡ್ತೀನಿ. ಇಲ್ಲಿ ಆ್ಯಕ್ಚುಲಿ ತುಂಬ ಕತ್ಲೆ ಇದೆ, ಹಾಗಾಗಿ ನಾನು ವಾಕಿಂಗ್ ಮಾಡಿದ್ರೂ ಸಹ ಗೊತ್ತಾಗ್ತಾ ಇಲ್ಲ. ಸೊ 7000 ಸ್ಟೆಪ್ಸನ್ನು ನಾನು ನಡೆದಿದ್ದಾಗಿದೆ. ಈಗ ಬನ್ನಿ ಗೋಧಿ ದೋಸೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ 2 ಕಪ್ಪಷ್ಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಜೊತೆಗೆ ಜೀರಿಗೆಯನ್ನು 1 ಚಮಚದಷ್ಟು ಹಾಕಿ ಈ ರೀತಿ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಸೊ ನೀರನ್ನು ಗ್ರ್ಯಾಜುವಲ್ ಆಗಿ ಹಾಕಿ ತುಂಬ ಒಟ್ಟಿಗೆ ಸುರಿದು ಬಿಡಬೇಡಿ, ಯಾಕೆಂದರೆ ಗಂಟಾಗುತ್ತೆ. ಸೊ ಹಾಗಾಗಿ ಈಗ ನಾನು ಬೇಕಾಗಿರುವ ಹದಕ್ಕೆ ನೋಡಿಕೊಂಡು ನೀರಾಗಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ನೀರಾಗೆ ಮಾಡ್ಕೊತೀನಿ, ಯಾಕೆಂದರೆ ಫುಲ್ಲು ಸಾಫ್ಟಾಗಿ ಸ್ಮೂತಾಗಿ ಬರಬೇಕು ಅನ್ನೋದಕ್ಕೋಸ್ಕರ. ನೋಡಿ ಈ ರೀತಿ ನೀರು ಥರನೇ ಇದೆ. ನಾನು ಇದನ್ನು ಕಾವಲಿ ಮೇಲೆ ಹಾಕೋದನ್ನು ಸಹ ತೋರಿಸ್ತೀನಿ. ಸೊ ಈಗ ನಾನು ಗೋಧಿ ದೋಸೆಯನ್ನು ಮಾಡೋದಕ್ಕೆ ಸ್ಟವನ್ನು ಹಚ್ತಾ ಇದ್ದೀನಿ. ಸೊ ಈಗ ನಾನು ಕಾವಲಿಯನ್ನು ಇಡ್ತಾ ಇದ್ದೀನಿ. ಕಾವಲಿನೂ ಅಷ್ಟೇ ತುಂಬ ಬಿಸಿ ಆಗಬೇಕು, ಆಗಿದ್ದಾಗ ಮಾತ್ರ ಸ್ವಲ್ಪ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ. ಮತ್ತು ತುಂಬ ನೀರಾಗಿ ಮಾಡ್ಕೊಂಡಿರೋದ್ರಿಂದ ಇದನ್ನು ತಿದ್ದೋ ಅವಶ್ಯಕತೆ ಇರಲ್ಲ, ಜಸ್ಟ್ ಹಾಕೋದಷ್ಟೇ. ನಾವು ಈ ಒಂದು ನೀರು ದೋಸೆಯನ್ನು ಹಾಕ್ತೀವಲ್ವ ಆ ರೀತಿ ಹಾಕೋದಷ್ಟೇ. ಅಲ್ಲಿ ಏನು ನೋಡ್ತಾ ಇದೆ ಅಂತ ಹೇಳಿ ತೋರಿಸ್ತೀನಿ. ಯಾಕೆಂತಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಒಂದು ಟಿ ವಿನಲ್ಲಿ ನೋಡ್ತಾ ಇದೆ. ರೀಸೆಂಟಾಗಿ ನಮ್ಮ ಮನೆಯವರು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನಗೂ ಅದನ್ನು ನೋಡಿ ತುಂಬಾ ಖುಷಿ ಆಯಿತು, ಯಾಕೆಂತ ನನ್ನ ಚೈಲ್ಡ್ಹುಡ್ಡಲ್ಲಿ ಅದನ್ನು ನೋಡಿದ್ದು. ಸೊ ನಿಮಗೂ ತೋರಿಸ್ತೀನಿ ಏನು ನೋಡ್ತಾ ಇದೆ ಅಂತ ಹೇಳಿ. ಸೊ विभीषण, इस युद्ध में क्या भैया अकेले ही मर जाएंगे? उनके साथ मरने वाला और कौन? ನೋಡಿದ್ರಲ್ಲ, ರಾಮಾಯಣ ಓಡ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ನೋಡ್ತಾ ಇದ್ದಿದ್ದು ಮತ್ತೆ ಜ್ಞಾಪಕ ಬರುತ್ತೆ. ಅದಾದಮೇಲೆ ನಾನು ಕಿಚನಿಗೆ ಬಂದು ದೋಸೆನ ಮುಚ್ಚಿ ಹಾಕಿದ್ದೀನಿ. ಸೊ ಫೈನಲಿ ಎಂಡ್ ಆಫ್ ದ ಡೇ ಬಂತು. ಎಲ್ಲ ಕೆಲಸನೂ ಮುಗೀತು, ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ್ಯಕ್ಚುಲಿ ಇವಾಗಿನ್ನು ಹೋಗಿ ಮಲ್ಕೊಳ್ಳೋದಷ್ಟೇ ಬಾಕಿ. ಸೊ ಇದಿಷ್ಟಾಗಿತ್ತು ಇವತ್ತು ನನ್ನ ಸಂಜೆಯಿಂದ ನೈಟ್ನವರೆಗಿನ ಒಂದು ರೋಟೀನು. ಸೊ ಒಂದೇ ಥರ ಇರಲ್ಲ, ಎಲ್ಲರ ಲೈಫಲ್ಲೂ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ದಿನವೂ. ಅಟ್ಲೀಸ್ಟ್ ಅಷ್ಟರ ಮಟ್ಟಿಗಾದರೂ ಡಿಫ್ರೆಂಟಾಗಿ ಇರೋ ಥರ ನಾವು ಮಾಡ್ಕೋಬೇಕು. ಯಾಕೆ ಅಂತಂದರೆ ಒಂದೇ ರೀತಿಯ ದಿನಗಳನ್ನು ಕಳೆದ್ರೆ ಖಂಡಿತ ಅದರಲ್ಲಿ ಅರ್ಥನೇ ಇರಲ್ಲ, ಆ್ಯಂಡ್ ಬೋರ್ ಸಹ ತುಂಬ ಈಸಿಯಾಗಿ ಆಗುತ್ತೆ. ಸೊ ಪ್ರತಿದಿನವೂ ಬೇರೆ ಬೇರೆ ರೀತಿಯಲ್ಲಿ ಕಳೆಯೋದಕ್ಕೆ ಪ್ರಯತ್ನಿಸಿ ಆದಷ್ಟು ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗುಡ್ ನೈಟ್. ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ಬಾಯ್.